ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಉದಯ್ ಕುಮಾರ್. ಗೆಳೆಯರಿ, ಈಗಾಗಲೇ ದರ್ಶನ್ ಜೈಲಿಗೆ ಹೋಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆಯೇ ಅದರ ಜೊತೆಗೆ ನಾವು ನೋಡಬೇಕಾಗಿರುವಂಥದ್ದು, ಈಗ ಕೆಲವೊಂದು ವಿಷಯಗಳು ಹೊರಗೆ ಬೀಳ್ತಾ ಇದೆ. ದರ್ಶನ್ನ ಇನ್ನೊಂದು ಮುಖ ಹೊರಗೆ ಬರ್ತಾ ಇದೆ. ಅದೇನು ಅಂತ ನೋಡೋದಾದರೆ ನಾವು ಮೊದಲಿಗೆ ನೋಡಬೇಕಾಗುತ್ತೆ, ದರ್ಶನ್ನ ಮೊಬೈಲನ್ನು ಈಗಾಗಲೇ ರಿಕವರಿ ಮಾಡಿದ್ದಾರೆ. ಈತನ ಜೊತೆಗೆ ಇರ್ತಕ್ಕಂತಹ ಪ್ರತಿಯೊಬ್ಬ ಆರೋಪಿಗಳ ಒಂದು ಮೊಬೈಲ್ಗಳನ್ನ ರಿಕವರಿನ ಮಾಡಿದ್ದಾರೆ. ಆ ಮೊಬೈಲ್ಗಳಲ್ಲಿ ಏನಿದೆ ಅನ್ನೋದು ಮೊದಲಿಗೆ ತಿಳ್ಕೊಬೇಕಾಗತ್ತೆ. ದರ್ಶನ್ ಇಷ್ಟು ದಿವಸ ದರ್ಶನ್ ಆಗಿರ್ಬೋದು, ಇವನ ಸಹಚರರು ಇರ್ಬೋದು, ಇವರು ಯಾರು ಕೂಡ ಮೊಬೈಲನ್ನು ಕೊಟ್ಟಿರಲಿಲ್ಲ. ಕೊಟ್ಟರೂ ಕೂಡ ಪಾಸ್ವರ್ಡನ್ನು ಹೇಳ್ತಾ ಇರಲಿಲ್ಲ. ಕೊನೆಗೆ ಈತನ ಮೊಬೈಲನ್ನು ರಿಕವರಿ ಮಾಡಿ ಅದೆಲ್ಲವನ್ನು ಓಪನ್ ಮಾಡಿದಾಗ ದರ್ಶನ್ನ ಕರಾಳ ಮುಖ ಮತ್ತೆ ಬಯಲಾಗ್ತಾಯಿದೆ. ಅದೇನು ಅಂತ ಅಂದರೆ ನೋಡಬೇಕಾಗತ್ತೆ ನಾವು ಮೊದಲಿಗೆ. ಇಲ್ಲಿ ದರ್ಶನ್ನ ಒಂದು ಮೊಬೈಲನ್ನು ಓಪನ್ ಮಾಡಿದರೆ ಟೋಟಲ್ 300 ಒಂದು ವಾಟ್ಸಪ್ ಗ್ರೂಪ್ಗಳಿದೆ. ಈ 300 ವಾಟ್ಸಪ್ ಗ್ರೂಪ್ಗಳು ಯಾವುದು ಅಂದರೆ ಅಭಿಮಾನಿಗಳ ಗ್ರೂಪ್ ಅಂತನೋ ಏನೋ ಅಂದ್ಕೊಂಡ್ರೆ ಬಹಳಷ್ಟು ಜನ ತಪ್ಪು. ಅದು ಅಭಿಮಾನಿಗಳ ಗ್ರೂಪ್ ಥರ ಇರ್ತಕ್ಕಂತಹ ಗ್ರೂಪ್ಗಳು. ಪ್ರತಿಯೊಂದು ಗ್ರೂಪ್ನಲ್ಲಿ ಇರ್ತಕ್ಕಂಥದ್ದು ಯಾಕೆ ಈತನ ಕರಾಳ ಮುಖ ಅಂತ ಹೇಳಿದೆ ಅಂದರೆ, ಪ್ರತಿಯೊಂದು ಗ್ರೂಪಿನಲ್ಲೂ ಇರ್ತಕ್ಕಂಥದ್ದು 20ರಿಂದ 25 ಜನರು. ಅದು ಜಿಲ್ಲಾವಾರು ಮಾಡಿದ್ದಾರೆ, ತಾಲೂಕುವಾರು ಮಾಡಿಕೊಂಡಿದ್ದಾರೆ. ಈ ತರಹದ ಒಂದು ತಾಲೂಕಿಗೆ ಒಂದೊಂದು ಗ್ರೂಪ್ ಲೆಕ್ಕದಲ್ಲಿ ಮಾಡಿಕೊಂಡಾಗೆ ಕಾಣಿಸ್ತಾ ಇದೆ. ಇದರಲ್ಲಿ ಈ ಗ್ರೂಪ್ನಲ್ಲಿ ಇರ್ತಕ್ಕಂಥ ಬಹುತೇಕರು, ನನಗೆ ಗೊತ್ತಿರುವ ಹಾಗೆ ಬಹುತೇಕರು ಏನಿದ್ದಾರೆ, ಇವರೆಲ್ಲರೂ ಕೂಡ ಒಂದು ಪುಡಿ ರೌಡಿಗಳು. ಅಂದರೆ ಕೆಲವರು ರೌಡಿ ಶೀಟರ್ ಆಗಿದ್ದಾರೆ, ಕೆಲವರ ಮೇಲೆ ಕೇಸ್ಗಳಿದೆ. ಇಂತಹವರೇ ಇಲ್ಲಿ ಬಹಳಷ್ಟು ಜನರು ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಈ 300 ಗ್ರೂಪ್ಗಳನ್ನು ಯಾತಕ್ಕೆ ಹಾಗಾದರೆ ಮಾಡಿಕೊಂಡ್ರು? ಇದೆಲ್ಲವೂ ತಪ್ಪಾ ಸರಿನಾ ಅಂದರೆ ಇದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಏಕೆಂದರೆ ಕೆಲವು ರಾಜಕಾರಣಿಗಳು, ಕೆಲವು ಸೆಲೆಬ್ರಿಟಿಗಳು, ಕೆಲವರು ಆ್ಯಕ್ಟರ್ಗಳು ಕೂಡ ಈ ತರಹದ ಒಂದು ಜೈ ಡಿ ಬಾಸ್, ಜೈ ಬಿ ಡಿ ಬಾಸ್ ಅಂತ ಇಲ್ಲಿ ಏನು ಕೂಗ್ತಿರ್ತಾರೋ ಇದೇ ಥರ ಕೂಗಲಿಕ್ಕೆ, ಹಾಗೆಯೇ ಅವರವರ ಮಾರ್ಕೆಟನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಅವರಿಗೆ ಹಾಗೆಯೇ ರೆಮ್ಯುನರೇಷನ್ ಅಂದರೆ ಅವರ ಸಂಬಳಗಳು ಪ್ರೊಡ್ಯೂಸರ್ ಹತ್ರ ಜಾಸ್ತಿ ತೊಗೊಳೋದಕ್ಕೆ ಇಂತಹ ಕೆಲಸಗಳನ್ನ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಏಕೆಂದರೆ ಆದರೆ ಇಷ್ಟು ದಿನ ಏನು ಅಂದ್ಕೊಂಡಿದ್ರು ಎಲ್ಲರೂ, ಏನು ದರ್ಶನ್ಗೆ ಫ್ಯಾನ್ ಫಾಲೋಯಿಂಗ್ ಇದೆ, ಅದು ಇದು ಅಂತ. ಅದು ನಿಜ ಆದರೂ ಕೂಡ ಜೈ ಡಿ ಬಾಸ್ ಅಂತ ಬೇರೆ ಯಾರಿಗೂ ಕೂಗದಂತಹ, ಅಂದರೆ ಬಹಳಷ್ಟು ಜನ ಅಭಿಮಾನಿಗಳು ಬಹಳಷ್ಟು ಆ್ಯಕ್ಟರ್ಗಳಿಗೆ ಇದ್ದಾರೆ. ರಾಜ್ಕುಮಾರ್ಗೂ ಇದ್ದರು, ವಿಷ್ಣುವರ್ಧನ್ ಅವ್ರಿಗೂ ಇದ್ದರು, ಶಂಕರ್ನಾಗ್ ಅವ್ರಿಗೂ ಇದ್ದರು. ಎಲ್ಲಿಯೂ ಕೂಡ ನಾವು ನೋಡಿರಲಿಲ್ಲ ಜೈ ಅಂತ ಕೂಗಿರೋದನ್ನು. ಆದರೆ ಈ ಒಂದು ವಿಷಯದಲ್ಲಿ ನಾವು ಎಲ್ಲ ಕಡೆಯೂ ನೋಡಿದ್ದೇವೆ. ಏನಂದರೆ ಎಲ್ಲಿಯೇ ಹೋಗಲಿ ದರ್ಶನ್ ಜೈ ಡಿ ಬಾಸ್ ಅನ್ನೋ ಮಾತನ್ನು ನಾವು ಕೇಳ್ತಾನೆ ಇರ್ತಿದ್ವಿ. ಬೇರೆ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಿದ್ರೆ, ರಾಜಕೀಯದ ಪ್ರೋಗ್ರಾಮ್, ಅಲ್ಲೂ ಕೂಡ ಅದೇ ಬರ್ತಿತ್ತು. ಯಾಕೆ ಬರ್ತಿತ್ತು ಅಂದರೆ, ಇಲ್ಲಿ ಈ 20ರಿಂದ 25 ಏನು ಜನ ಇರ್ತಿದ್ದಂತಹ ಒಂದು 300 ಗ್ರೂಪ್ಗಳಿದೆ ದರ್ಶನ್ ಮೊಬೈಲ್ನಲ್ಲಿ. ಇರ್ತಕ್ಕಂಥವ್ರಿಗೆ ಒಂದು ಫೋನ್ ಹೋಗ್ತಿತ್ತು, ಇಲ್ಲ ಅಂತಂದರೆ ಒಂದು ಗ್ರೂಪ್ನಲ್ಲಿ ಮೆಸೇಜ್ ಹೋಗ್ತಿತ್ತು. ದರ್ಶನ್ ಆ ಸೈಡ್ಗೆ ಹೋಗ್ತಿದ್ದಾರೆ ಅಂದರೆ ಈತನ ಪರವಾಗಿ ಘೋಷಣೆಯನ್ನು ಕೂಗಲಿಕ್ಕೆ ಅಂತ ಹೇಳಿಬಿಟ್ಟೆ ಇವರು ಅಲ್ಲಿ ಇರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನರನ್ನು ಸೇರಿಸತಕ್ಕಂಥದ್ದು, ಇಂತಹ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ರು. ಇದನ್ನು ಮುಂದುವರೆದು ಬಹಳಷ್ಟು ಆಟೋಗಳ ಮೇಲೆ ನಾವು ದರ್ಶನ್ ಫೋಟೋಗಳನ್ನ ಹಾಗೆಯೇ ಇದನ್ನೆಲ್ಲ ನೋಡಿದ್ದೇವೆ. ಹಾಗೆಯೇ ಕೆಲವರ ಕೈ ಮೇಲೆ ಟ್ಯಾಟುಗಳು ಇಂತಹದ್ದನ್ನು ನೋಡಿದ್ದೇವೆ. ಆದರೆ ಇದರ ಹಿಂದೆ ಇರ್ತಕ್ಕಂತಹದ್ದು ಕೂಡ ಈ ಗ್ರೂಪ್ಗಳೇ, ಅಂದರೆ ಇದರಲ್ಲಿ ಇರ್ತಕ್ಕಂಥ ಪುಡಿ ರೌಡಿಗಳೇ ಈ ಕೆಲಸವನ್ನು ಮಾಡಿಸಿದ್ದಾರೆ. ಅಂದರೆ ಬಹಳಷ್ಟು ಜನರಿಗೆ ದುಡ್ಡು ಕೊಟ್ಟು ಆಟೋದ ಮೇಲೆ ಒಂದು ಫೋಟೋಗಳನ್ನ ಹಾಕಿಸಿರ್ತಕ್ಕಂಥದ್ದು, ಅಂದರೆ ಇವರೆಲ್ಲರೂ ನನಗೆ ಅಭಿಮಾನಿಗಳು ಅನ್ನುವ ರೀತಿ ಬಿಂಬಿಸುವಂಥ ಕೆಲಸ. ಹಾಗೆಯೇ ಕೈ ಮೇಲೆ ಹಾಕಿರ್ತಕ್ಕಂಥ ಟ್ಯಾಟು, ಇದಕ್ಕೂ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ. ಒಂದು ಟ್ಯಾಟುವನ್ನು ಹಾಕಿಸ್ಕೊಂಡ್ರೆ ಇಷ್ಟು ಅಂತ ಕೊಡ್ತಿದ್ರಂತೆ. ಯಾಕೆ ಈ ವಿಷಯವನ್ನು ಹೇಳ್ತಿದ್ದೇನೆ ಅಂದರೆ, ಇವರೆಲ್ಲರಿಗೂ ಹಣಗಳು ಹೋಗ್ತಾ ಇತ್ತು ಪ್ರತಿ ತಿಂಗಳು ಒಂದೊಂದು ಗ್ರೂಪಿಗೆ ಇಷ್ಟಿಷ್ಟು ಲಕ್ಷ ಅಂತ ಹೇಳಿಬಿಟ್ಟು ಅನ್ನೋದು ಈಗ ವರದಿಗಳು ತಿಳಿದು ಬರ್ತಾಯಿದೆ. ಹಾಗೆ ದರ್ಶನ್ ಅಕೌಂಟಿಂದನೇ ಹೋಗಿರುವಂಥ ಭಾಳಷ್ಟು ಹಣ ಕೂಡ ಇಲ್ಲಿ ಅದನ್ನು ಹೇಳ್ತಾ ಇದೆ. ಇವರೆಲ್ಲರೂ ಅಲ್ಲಿ ಗ್ರೂಪ್ನಲ್ಲಿ ಇರ್ತಕ್ಕಂಥವರೆಲ್ಲ ಒಂದೊಂದು ಗ್ರೂಪಿಗೆ ಹೋದಾಗ ಅಲ್ಲಿ ಎಷ್ಟು ಜನ ಇರ್ತಿದ್ರು ಆ ಅಮೌಂಟನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ರಂತೆ. ಇದೆಲ್ಲವನ್ನು ಈಗಾಗಲೇ ಕರಾಳ ಮುಖವನ್ನು ಬಿಚ್ಚಿಡ್ತಿದ್ದಾರೆ ದರ್ಶನ್ ಪರವಾಗಿರ್ತಕ್ಕಂತಹ, ಅಂದರೆ ದರ್ಶನ್ ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದನ್ನು ಈಗಾಗಲೇ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿದೆ ACP ಚಂದನ್ ಕುಮಾರ್ ಏನೆಲ್ಲ ಕೆಲಸಗಳನ್ನ ಮಾಡಿದರು ಅಂತ. ಇನ್ನೊಂದು ಕಡೆ ಕಷ್ಟ ಆಗ್ತಿರೋದೇನೆಂದರೆ, ಇವರಿಗೆ ಪಟ್ಟಣಗೆರೆ ಶೆಡ್, ಏನು ಪಟ್ಟಣಗೆರೆ ಜಯಣ್ಣ ಶೆಡ್ ಇದೇನು ಹೊಸತಲ್ಲ ನನಗಂತೂ. ನಾನು ಇದನ್ನು ಬಹಳಷ್ಟು ಸಲ ನೋಡಿದ್ದೇನೆ. ಬಹಳಷ್ಟು ಗಾಡಿಗಳು ಸೀಸ್ ಆದಾಗ ನಾವು ಕೂಡ ತೆಗೆದುಕೊಂಡು ಬರೋದಕ್ಕೆ ಹೋಗಿದ್ದೇವೆ. ಅಲ್ಲಿ ವಿನಯ್ ಇರ್ತಿದ್ರು, ಅದು ನಮಗೂ ಗೊತ್ತು. ಹಾಗಾಗಿ ಈ ಪಟ್ಟಣಗೆರೆ ಶೆಡ್ನಲ್ಲಿ ಬಹಳಷ್ಟು ಏನು ಈಗಾಗಲೇ ಹೊರಟಿದೆಯೋ
ಅದರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ನಡೆದಿತ್ತು ಹಾಗೆ ಏನಾಗ್ತಿದೆ ಇದೆಲ್ಲವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಮುಂದುವರೆದು ನಾವು ನೋಡೋದಾದರೆ ದರ್ಶನ್ ಈಗಾಗಲೇ ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ಹೋಗಿದ್ದರು, ಆಗ ಕೂಡ ಏನನ್ನು ಮಾತಾಡಿಲ್ಲ. ಹಾಗೆ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ದರ್ಶನ್ ಏನಿದ್ದಾರೆ ತಮ್ಮ ಪುತ್ರ ಅವರು ಕೂಡ ಹೋಗಿದ್ದರು. ದರ್ಶನ್ ಅವರ ಪುತ್ರ ಹೋದಾಗಲೂ ಕೂಡ ಕೇವಲ ಮಗನನ್ನು ತಬ್ಬಿಕೊಂಡು ಕಣ್ಣೀರನ್ನು ಹಾಕಿದ್ದನ್ನು ಬಿಟ್ಟರೆ ದರ್ಶನ್ ಏನನ್ನು ಮಾತಾಡಿಲ್ಲ. ವಿಜಯಲಕ್ಷ್ಮಿ ಅವರಿಗೆ ಹೇಳಿರೋದು ಕೇವಲ ಇವನನ್ನು ಕರೆದುಕೊಂಡು ಮತ್ತೆ ಬರಬೇಡ ಜೈಲಿಗೆ ಅಂತ. ನನಗೆ ಇನ್ನೂ 6 ತಿಂಗಳು ಬೇಲ್ ಸಿಗೋದಿಲ್ಲ, ಅಲ್ಲಿವರೆಗೂ ನೀನು ಕರೆದುಕೊಂಡು ಬರೋದಕ್ಕೆ ಹೋಗಬೇಡ ಜಾಸ್ತಿ ಮಗನನ್ನು ಅಂತ. ಯಾಕೆಂದರೆ ಮಗನ ಮುಂದೆ ಮೀಡಿಯಾದವರು ಬರ್ತಾರೆ, ಕೇಳ್ತಾರೆ, ಕೇಳಿದಾಗ ಎಲ್ಲವೂ ಕೂಡ ಅಂದರೆ ಅವನ ಮೇಲೆ ಪರಿಣಾಮ ಬೀರಬಹುದು ಅಂತ ಬಹಳಷ್ಟು ಈಗ ಏನಾದರೂ ಪಶ್ಚಾತ್ತಾಪ ಆಗಿ ಈ ಥರ ಏನಾದರೂ ಮುಂದಿನ ಯೋಚನೆಗಳು ಬಂದಿರ್ಬೋದು. ಅಂದರೆ ಫ್ಯೂಚರಲ್ಲಿ ನನ್ನ ಲೈಫ್ ಏನಾಗುತ್ತೆ, ಯಾವ ಥರ ಇರುತ್ತೆ, ಜನ ಏನು ಅಂದ್ಕೊಳ್ತಾರೆ ಅನ್ನೋದು ಇವಾಗ ಏನಾದರೂ ಯೋಚನೆ ಬಂದಿದೆಯೋ ಗೊತ್ತಿಲ್ಲ. ಇದೆಲ್ಲವನ್ನು ನೋಡ್ಕೊಂಡು ಹೋಗ್ತಿದ್ದಾಗ ದರ್ಶನ್ಗೆ ಈಗ ನಮಗೆ ಕೆಲವು ಲಾಯರ್ಗಳು ಹೇಳಿರುವ ಹಾಗೆ ಸುಮಾರು 6 ತಿಂಗಳ ಕಾಲ ಬೇಲ್ ಸಿಗುವುದೇ ಕಷ್ಟ, ಅಂದರೆ ಜಾಮೀನು ಸಿಗೋದೇ ಇಲ್ಲ. ಅಕಸ್ಮಾತ್ ಸಿಗ್ತೀನಿ ಎಂತಹ ಒಳ್ಳೆ ಲಾಯರ್ನ ಇರ್ತೀನಿ ಅಂದರೂ ಕೂಡ 3 ತಿಂಗಳಂತೂ ಸಿಗೋದೇ ಇಲ್ಲ. ಯಾಕೆಂದರೆ 90 ದಿನಗಳ ಕಾಲ ಸಮಯ ಇರುತ್ತೆ. ಆ ಸಮಯದಲ್ಲಿ ಸಮಯಾವಕಾಶವನ್ನು ತೆಗೆದುಕೊಂಡು ಪೊಲೀಸರು ಏನಿದ್ದಾರೆ ಇವರು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಈ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರೂ ಕೂಡ ಇಲ್ಲಿ ಏನನ್ನು ಮೆನ್ಷನ್ ಮಾಡಿರ್ತಾರೆ ಅದರ ಮೇಲೆ ಆ ಚಾರ್ಜ್ ಶೀಟ್ನಲ್ಲಿ 3 ತಿಂಗಳಾದಮೇಲೆ ಸಿಗುತ್ತಾ, 6 ತಿಂಗಳಾದಮೇಲೆ ಸಿಗುತ್ತಾ ಜಾಮೀನು, ಇಲ್ಲ 1 ವರ್ಷ ಆದಮೇಲೆ ಸಿಗುತ್ತಾ ಅನ್ನೋದು ನಾವು ನೋಡಬೇಕಾಗತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ಮೊದಲು ಸಿ ವಿ ನಾಗೇಶ್ ಅವರು ಈ ಕೇಸನ್ನು ತಗೊಳ್ಳಲ್ಲ ಅಂತ ಹೇಳಿದರು ಅನ್ನೋ ಒಂದು ಮಾಹಿತಿ ಇತ್ತು. ಅದಾದ ನಂತರ ವಿಜಯಲಕ್ಷ್ಮಿ ಅವರು 3-4 ದಿನ ಸಿ ವಿ ನಾಗೇಶ್ ಅವರ ಮನೆ ಮುಂದೆಯೇ ಹೋಗಿ ನಿಂತಿದ್ದರು, ಅದು ಗೊತ್ತಿದೆ. ಅದಾದ ನಂತರ ತೆಗೆದುಕೊಂಡಿದ್ದಾರೆ. ಆದರೆ ತೆಗೆದುಕೊಂಡಾಗ ಕೂಡ ನಾವು ಕೆಲವೊಂದು ವಿಷಯಗಳನ್ನ ನೋಡಬೇಕು. ತೆಗೆದುಕೊಂಡರೂ ಕೂಡ ಅವ್ರಿಗೂ ಗೊತ್ತಿದೆ ಈ ಕೇಸು ಯಾವ ರೀತಿಯಲ್ಲಿದೆ ಅಂತ. ಇನ್ನೊಂದು ಕಡೆ ಪ್ರಸನ್ನ ಕುಮಾರ್ ಈಗಾಗಲೇ ಸರ್ಕಾರಿ ವಕೀಲರಾಗಿ ಇರ್ತಕ್ಕಂಥದ್ದು. ಪ್ರಸನ್ನ ಕುಮಾರ್ ಎಷ್ಟು ಖಡಕ್ಕಾಗಿ ಇರ್ತಕ್ಕಂತಹ ಒಂದು ಲಾಯರ್ ಅನ್ನೋದು ಈಗಲೇ ಗೊತ್ತಿದೆ. SPP ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇವರು ಏನೇನೆಲ್ಲ ಎಲ್ಲೆಲ್ಲಿ ಇವರು ಒಂದು ಕೆಲಸವನ್ನು ಮಾಡಿ ಬಂದಿದ್ದರು ಅನ್ನೋದನ್ನು ನಾನು ಈಗಾಗಲೇ ಇದಕ್ಕೆ ಮೊದಲ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಪ್ರಸನ್ನ ಕುಮಾರ್ ಅವರ ಸ್ಪೆಷಲ್ ವಿಡಿಯೋನ ಮಾಡಿದ್ದೇವೆ, ಅದರಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಇನ್ನೊಂದು ಕಡೆ ಈ ದರ್ಶನ್ನ ಜೊತೆಗಿರುವವರು ಎಷ್ಟು ಜನ ಅಭಿಮಾನಿಗಳು, ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಮೊದಲು ನೋಡಬೇಕಾಗತ್ತೆ. ಇದರಲ್ಲಿ ಕೆಲವರಿಗೆ ಲಾಯರ್ಗಳನ್ನ ಇಟ್ಕೊಳ್ಳೋದಕ್ಕೆ ದುಡ್ಡಿಲ್ಲದಂತಹ ಪರಿಸ್ಥಿತಿ, ಕೆಲವರು ಇರ್ತಕ್ಕಂಥದ್ದು ಜೋಪಡಿ ಮನೆಗಳಲ್ಲಿ. ಇವರ ಹತ್ತಿರ ಆ ದಿನ ಕೂಲಿ ಮಾಡಿ ತಿನ್ನಬೇಕಾಗಿತ್ತು, ಅಂತಹ ಪರಿಸ್ಥಿತಿ ಇತ್ತು. ಅವರು ಕೂಡ ದರ್ಶನ್ಗೆ ಅಭಿಮಾನಿಗಳು. ಆದರೆ ಅಭಿಮಾನಿಗಳನ್ನು ತೆಗೆದುಕೊಂಡು ಬಂದು ಇವತ್ತು ಜೈಲಿನಲ್ಲಿ ಕೂರಿಸಿರೋದು ದರ್ಶನ್ ಅವರ ಮೇಲೆ ಇದ್ದ ಅಭಿಮಾನವೇ ಹೊರತು ಬೇರಿನ್ನೇನೂ ಅಲ್ಲ. ಆದರೆ ನನಗೆ ಸೆಲೆಬ್ರಿಟೀಸ್ ಅಂತ ಹೇಳಿಕೊಂಡಂಥ ದರ್ಶನ್ ಇವತ್ತು ಯಾತಕ್ಕೋಸ್ಕರ ಇವರನ್ನು ತೆಗೆದುಕೊಂಡು ಹೋಗಿ ಹಾಗಾದರೆ ಜೈಲಿಗೆ ಕೂರಿಸಿದ್ದು, ದರ್ಶನ್ ಉಳ್ಕೊಳ್ಳೋದಕ್ಕಾಗಿ ಇವರನ್ನು ನೀವು ಸರೆಂಡರ್ ಆಗಿ ಅಂತ ಯಾಕೆ ಹೇಳಿದರು ಇದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ದರ್ಶನ್ ಹೇಳ್ತಿರೋದು ನಾನು ಮಾಡಿಲ್ಲ, ನಾನು ಶೆಡ್ಡಿಗೆ ಹೋದೆ ಬಂದೆ ಅಂತ. ಆದರೆ ಸರಿಸುಮಾರು 1.5 ಗಂಟೆಗಳ ಕಾಲ ಶೆಡ್ನಲ್ಲಿದ್ದಾರೆ. ACP ಚಂದನ್ ಕುಮಾರ್ ಅವರು ಕೂಡ ಇದನ್ನೇ ಕೇಳಿದ್ದಾರೆ. 1.5 ಗಂಟೆ ಕಾಲ ನೀನೇನು ಮಾಡಿದೆ ಶೆಡ್ಡಲ್ಲಿ, ಹಾಗಾದರೆ ಹೋಗಿ ಬಂದೆ, ನಾನು ಒಂದು ಏಟನ್ನು ಹೊಡೆದೆ, ನಾನು ದುಡ್ಡನ್ನು ಕೊಟ್ಟು ಊರಿಗೆ ಕಳಿಸಿ ಅಂತ ಹೇಳಿ ಬಂದೆ ಅಂತ. ಆದರೆ ಬೇರೆಯವರು ಹೇಳಿರುವ ಪ್ರಕಾರ ದರ್ಶನ್ ಇದ್ದಾಗಲೇ ಈತ ಸತ್ತು ಹೋಗಿದ್ದ ಅಂತ. 1.5 ಗಂಟೆಗಳ ಕಾಲ ಕುಳಿತುಕೊಂಡು ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಮಾಡಿದ್ದಾರೆ. ಆದರೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಒಂದು ರಿಮ್ಯಾಂಡ್ ಕಾಪಿನಲ್ಲಿ, ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಿದ್ದಾರೆ ರಿಮ್ಯಾಂಡ್ ಕಾಪಿನಲ್ಲಿ, ಪವಿತ್ರ ಗೌಡ ಏನು ಪ್ರಚೋದನೆಯಿಂದ ಹೀಗಾಗಿದೆ, ಹಾಗಾಗಿ ಈಕೆ A1 ಆರೋಪಿ, ಆಕೆ ಪ್ರಚೋದನೆಯನ್ನು ಕೊಟ್ಟಿಲ್ಲ ಅಂದರೆ ಇದು ಯಾವುದೂ ಆಗ್ತಿರಲಿಲ್ಲ ಅಂತ. A2 ದರ್ಶನ್, ಅಲ್ಲಿಂದ ದರ್ಶನ್ಗೆ ಗೊತ್ತಾಗುತ್ತೆ ದರ್ಶನ್ ಕಿಡ್ನಾಪ್ ಎಲ್ಲವನ್ನು ಮಾಡಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂತ ಇದೆ. ಇದೆಲ್ಲವನ್ನು ನೋಡಿ ಕೊನೆಗೆ ದರ್ಶನ್ ಕತೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕಾಗತ್ತೆ. ಈತನಿಗೆ ಈಗಾಗಲೇ ಸರಿಸುಮಾರು ಒಂದು 11 ಚಿತ್ರಗಳನ್ನು, ಮೂವಿಗಳನ್ನ ಒಪ್ಕೊಂಡಿದ್ದಾನೆ. ಒಂದು 150 ಕೋಟಿಯಷ್ಟು ಬಜೆಟ್ನ ಒಂದು ಅಮೌಂಟನ್ನು ತೆಗೆದುಕೊಂಡಿದ್ದಾರೆ ಅಡ್ವಾನ್ಸ್ ಆಗಿ ಅಂತನೋ ಏನೋ ಕೆಲವೊಂದು ಮಾಹಿತಿಗಳಿದೆ, ಅದು ಗೊತ್ತಿಲ್ಲ. ನಮಗೆ ಗೊತ್ತಿರುವುದು 40 ಕೋಟಿಯಷ್ಟು ಅಡ್ವಾನ್ಸನ್ನು ತೆಗೆದುಕೊಂಡಿದ್ದಾರೆ, 2 ಕೋಟಿ 3 ಕೋಟಿ ಈ ಥರ ಅಂತ ಹೇಳಿಬಿಟ್ಟು ಒಂದು ಮಾಹಿತಿಗಳಿದೆ. ಆದರೆ 150 ಕೋಟಿ ಅಂತ ಕೆಲವರು ಹೇಳ್ತಿದ್ದಾರೆ. ಅದು ನನಗಂತೂ ಅದರ ಬಗ್ಗೆ ಸದ್ಯಕ್ಕೆ ನಂಬಿಕೆ ಇಲ್ಲ, ಯಾಕೆಂದರೆ ಎಲ್ಲರೂ ಫುಲ್ ಅಮೌಂಟನ್ನು ಕೊಡೋದಿಲ್ಲ. ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ನಮಗೆ ಗೊತ್ತಿದೆ ACP ಚಂದನ್ ಕುಮಾರ್ ಯಾವ ರೀತಿಯಾಗಿ ಇಲ್ಲಿ ಒಂದು ಮುಂದೆ ನಿಂತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಒಂದು ಶ್ಲಾಘನೆಯನ್ನು ನಾವು ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ, ಇದರ ಜೊತೆಗೆ DCP
ಗಿರೀಶ್ ಹಾಗೆಯೇ ಇನ್ನೂ ಒಬ್ಬರು ಅವರೀಗ ಸದ್ಯಕ್ಕೆ ಅಲ್ಲಿಲ್ಲ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್. ಇವರು 3 ಜನರನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಈ ಒಂದು ಕಾರ್ಯವನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಕೆಲವರು ಹೇಳುವ ಪ್ರಕಾರ ದರ್ಶನ್ ಹೀಗಿರಲಿಲ್ಲ, ಪವಿತ್ರ ಗೌಡನ ಸಹವಾಸ ಮಾಡಿದ ಮೇಲೆ ಹೀಗೆ ಆಗಿದ್ದು ಅನ್ನೋದು ಎಲ್ಲರೂ ಹೇಳ್ತಿರ್ತಕ್ಕಂಥ ವಿಷಯ. ಯಾಕೆಂದರೆ 2011-12ಕ್ಕೂ ಮೊದಲು ದರ್ಶನ್ ಹೀಗಿರಲಿಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿದೆ. ಬಹಳಷ್ಟು ಹತ್ತಿರದಿಂದ ನೋಡಿದವರು ಕೂಡ ಹೇಳಿದ್ದಾರೆ. ಲಾಲಿ ಹಾಡು ಚಿತ್ರದ ನಿರ್ದೇಶಕರು ಕೂಡ ಅದರ ಬಗ್ಗೆ ಹೇಳಿದರು. ಇನ್ನು ಕೆಲವರು ನಮಗೆ ಈಗ ಇನ್ನೊಂದು ಕೆಲವು ಮಾಹಿತಿಗಳು ಹೇಳಿರೋ ಪ್ರಕಾರ ಮೆಜೆಸ್ಟಿಕ್ ಸಿನಿಮಾ ಮಾಡಿದಾಗ ಹೇಗಿದ್ದಿದ್ದು ದರ್ಶನ್, ಅದಾದಮೇಲೆ ಹೇಗಿದ್ದಿದ್ದು, ಇದೆಲ್ಲವನ್ನು ಇತ್ತೀಚಿನ ದಿನಗಳಲ್ಲಿ ಪವಿತ್ರ ಗೌಡ ಸಂಬಂಧವನ್ನು ಮಾಡಿ ಒಂದು ಏನೋ ಆಯಿತು ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಿರೋ ಪ್ರಕಾರ ಬೇರೆ ಏನೇನೋ ಹೇಳ್ತಾರೆ. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಏನಿದೆ ಇದನ್ನಷ್ಟೇ ನಾವು ಮುಂದಿಟ್ಟು ಮಾತಾಡಬೇಕಾಗತ್ತೆ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ನಾವು ರೆಡಿ ಇಲ್ಲ. ಅದು ಯಾವ ಸೆಲೆಬ್ರಿಟಿ ಆಗಲಿ ತಪ್ಪು ಮಾಡಿದ್ದರೆ ತಪ್ಪೇ ಶಿಕ್ಷೆ ಆಗಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸ್ ಮುಗಿಯೋವರೆಗೂ ಏನು ವರದಿಗಳು ನಮಗೆ ಬರ್ತಾ ಇರುತ್ತೆ ಅದನ್ನು ನಾವು ಪ್ರತಿದಿನ ತಲುಪಿಸ್ತಾನೆ ಇರ್ತೀನಿ. ಅಲ್ಲಿಯವರೆಗೂ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.